ನಮಸ್ಕಾರ. ಇತ್ತೀಚೆಗೆ ನಾನು ವೀಕ್ಲಿ ಮೆಡಿಟೇಷನ್ ಅಂಥೇಳಿ ಒಂದು ಹೊಸ ಕೋರ್ಸ್ನ ಅನೌನ್ಸ್ ಮಾಡಿದೆ. ಈ ಕೋರ್ಸಲ್ಲಿ ಪ್ರತಿ ವಾರ ಗುರುವಾರ ನಾವು ಬೆಳಿಗ್ಗೆ 5 ಗಂಟೆಗೆ ಸೇರ್ತೇವೆ 1 ವರ್ಷಗಳವರೆಗೆ. ಸೊ ಇದರ ಕುರಿತಾಗಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಪ್ರಶ್ನೆಗಳನ್ನ ಕೇಳಿದರು. ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, 1 ವರ್ಷದವರೆಗೆ ನಾವು ಅಟೆಂಡ್ ಆಗಬೇಕಾ ಅಂಥೇಳಿ. 1 ವರ್ಷದವರೆಗೆ ಅಟೆಂಡ್ ಆಗಬೇಕೋ ಇಲ್ವೋ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ಕೇವಲ ಒಂದು ಬೆನಿಫಿಟ್ ಸಿಗಲಿ, ಎಷ್ಟು ಸಾಧ್ಯನೋ ಅಷ್ಟು ದಿನ ಜನ ಇದನ್ನು ಅಟೆಂಡ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದರ ಒಂದು ವ್ಯಾಲಿಡಿಟಿನ 1 ವರ್ಷದ ತನಕ ಇಟ್ಟಿದ್ದೇನೆ. ಸೊ ನೀವು 1 ತಿಂಗಳು ಬಂದರೂ ಪರವಾಗಿಲ್ಲ, 6 ತಿಂಗಳು ಬಂದರೂ ಪರವಾಗಿಲ್ಲ, 1 ವರ್ಷ ಬಂದರೆ ಸಂತೋಷ ನನಗೆ. ಹಾಗಾಗಿ ಯಾವುದೇ ಕಂಪಲ್ಷನ್ ಇಲ್ಲ. ಹಾಗಂತ ನಾನು ಕೇವಲ 1 ದಿವಸಕ್ಕೆ ಬಂದರೆ ಇಷ್ಟು ಫೀಸ್ ಕೊಡ್ತೀನಿ, 6 ತಿಂಗಳಿಗೆ ಬಂದರೆ ಇಷ್ಟು ಕೊಡ್ತೀನಿ ಅಂತ ಅಂದ್ಕೊಂಡಲ್ಲ. 777 ರೂಪಾಯಿ ಏನು ಫೀಸ್ ಇರುತ್ತೋ ಅದು ಫಿಕ್ಸ್ಡ್ ಇರುತ್ತೆ. ಸೊ ವ್ಯಾಲಿಡಿಟಿ 1 ವರ್ಷಕ್ಕೆ ಅದು ಇದ್ದೇ ಇರುತ್ತೆ. ಸೊ ಅದನ್ನು ನೀವು ಎಷ್ಟು ಪ್ರಯೋಜನ ಪಡ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿತ್ತು. ಯಾಕಂತ ಹೇಳಿದರೆ ಇದರಲ್ಲಿ ನನ್ನ ಒಂದು ಫುಲ್ 100% ನಾನು ಕೊಡಲಿಕ್ಕಿದ್ದೇನೆ. ಹಾಗಾಗಿ ನನ್ನ ಒಂದು ಎನರ್ಜಿ ಲೆವೆಲಲ್ಲಿ ಐ ಡೋಂಟ್ ವಾಂಟ್ ಟು ಗೆಟ್ ಡಿಸ್ಟರ್ಬ್. ಹಾಗಾಗಿ ಯಾರೆಲ್ಲ ತಮ್ಮ ಒಂದು ಗ್ರೋತ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೋ, ಕಮಿಟ್ ಆಗ್ಲಿಕ್ಕೆ ತಯಾರಿದ್ದಾರೋ ಅವರಿಗೆಲ್ರಿಗೂ ಕೂಡ ನಾನು ಖಂಡಿತವಾಗ್ಲೂ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟು ಸಹಾಯ ಮಾಡ್ತೇನೆ. ಮತ್ತೊಂದು ಕ್ವಶನ್ ಏನು ಕೇಳಿದರು ಅಂತ ಹೇಳಿದರೆ, ಬೆಳಿಗ್ಗೆ 5 ಗಂಟೆಗೆ ಏಳಬೇಕಾ ಕಷ್ಟ ಅಂಥೇಳಿ. ಬೆಳಿಗ್ಗೆ 5 ಗಂಟೆಗೆ ಏಳಬೇಕು ಅಂಥೇಳಿ ಡಿಸೈಡ್ ಮಾಡಿದರೆ ನಾವು ಖಂಡಿತ ಹೇಳೋಕ್ಕಾಗತ್ತೆ. ಇಟ್ಸ್ ನಾಟ್ ಒಂದು ಮಿಷನ್ ಇಂಪಾಸಿಬಲ್ ಏನೋ ಅಲ್ಲ. ಆಮೇಲೆ ವಾರಕ್ಕೆ 1 ದಿವಸ ಜಸ್ಟ್ 1 ಅವರಿಗೆ ಹೇಳೋದು ಏನೂ ಕೂಡ ದೊಡ್ಡ ವಿಷಯ ಅಲ್ಲ. ನಾವು ಈಗ ಟ್ರೈನ್ ಹಿಡಿಬೇಕಿದ್ರೆ, ಬಸ್ ತೊಗೋಬೇಕಿದ್ರೆ, ಎಕ್ಸಾಮ್ ಇದ್ದರೆ ಹೇಳ್ತಿರ್ಲಿಲ್ವಾ? ಇದು ಹಾಗೇನೆ. ನಮ್ಮ ಗ್ರೋತ್ ಬೇಕು ಅಂತ ಆದರೆ ನಮ್ಮ ಒಳ್ಳೆಯದಕ್ಕೋಸ್ಕರ ನಾವು ವಾರಕ್ಕೆ 1 ದಿನ ಹೇಳೋದೇನು ದೊಡ್ಡ ವಿಷಯ ಅಲ್ಲ. ನಾವು ಒಂದು ಎಕ್ಸ್ಕ್ಯೂಸ್ ಕೊಡೋದಿದ್ದರೆ, ಕಾರಣ ಕೊಡೋದಿದ್ದರೆ 1000 ಕಾರಣ ಕೊಡ್ಬೋದು. ಆದರೆ ಮಾಡೋಕ್ಕೆ ಮನಸ್ಸಿದ್ರೆ ಏನೇ ಇದ್ದರೂ ಕೂಡ ಒಂದು ಕಾರಣ ಸಾಕಾಗುತ್ತೆ ಬೆಳಗ್ಗೆ ಹೇಳೋದಕ್ಕೆ, ಅಲ್ವಾ? ಇನ್ನು ಯಾಕೆ ಬೆಳಿಗ್ಗೆ 5 ಗಂಟೆಗೆ ಅಂತಂದರೆ, ನೋಡಿ, ರಾತ್ರಿ ಮಾಡಬೇಕು ಅಂತ ಅಂದಾಗ ಏನೇನೋ ಪ್ರೋಗ್ರಾಮ್ಸ್ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ಮನೆಗೆ ಯಾರೋ ಬರ್ತಾರೆ. ಸೊ ನಮಗೆ ಅದು ಒಂದು ಕಂಟಿನ್ಯೂಟಿ ಇರಲ್ಲ. ಸೊ ನಾವು ಮಿಸ್ ಮಾಡ್ತೀವಿ ಸೆಷನ್ಸ್ಗಳನ್ನ. ಅದೇ ಬೆಳಗ್ಗೆ ಇದ್ದಾಗ ಯಾವುದೇ ಒಂದು ಕಮಿಟ್ಮೆಂಟ್ಸ್ ಇರಲ್ಲ. ಸೊ ನಿಮಗೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ ಒಂದು ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಲಿಕ್ಕೆ. ಆಮೇಲೆ ಇದು 1 ವರ್ಷಕ್ಕೆ ನಾನು ಯಾಕೆ ಇಟ್ಟಿದ್ದೀನಪ್ಪ ಅಂತಂದರೆ, ನಾನು 1 ತಿಂಗಳಿಗೆ ಇಡ್ಬೋದಿತ್ತು. ಯಾಕಂತ ಹೇಳಿದ್ರೆ ನಂದು ಎಷ್ಟೋ ಕೋರ್ಸ್ 21 ದಿವಸದ ಕೋರ್ಸ್ಗಳಿಗೆ ನಾನು 800 ಚಾರ್ಜ್ ಮಾಡ್ತೀನಿ, 10,000 ರೂಪಾಯಿನೂ ಚಾರ್ಜ್ ಮಾಡ್ತೀನಿ. ಆದರೆ ಇದನ್ನು ಏನಕ್ಕೆ ನಾನು ಒಂದು ವೀಕ್ಲಿ ಕೋರ್ಸನ್ನು ನಾನು 1 ವರ್ಷಕ್ಕೆ ಇಟ್ಟಿದ್ದೀನಿ ಅಂತಂದರೆ, ಕನ್ಸಿಸ್ಟೆಂಟಾಗಿ ನೀವು ಮಾಡ್ತಾ ಬಂದಾಗ ನಿಮ್ಮ ಗ್ರೋತ್ನೇ ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ನಂದು ಎಷ್ಟೋ ಜನ ಸ್ಟೂಡೆಂಟ್ಸ್ ಹೇಳಿದರು, ಈ 1 ವರ್ಷದಲ್ಲಿ ನಾನು ತುಂಬ ಚೇಂಜಸ್ನ ಕಂಡಿದ್ದೀನಿ ಅಂತ. ಅವರೇನೋ ಮಹಾನ್ ಮಾಡಿದ್ದೇನೂ ಇಲ್ಲ. ಪ್ರತಿ ವಾರ ಕನ್ಸಿಸ್ಟೆಂಟಾಗಿ ಅವರು ಅಟೆಂಡ್ ಮಾಡ್ತಾ ಬಂದಿದ್ರು ನನ್ನ ಫಾಲೋಅಪ್ ಸೆಷನು. ಅವರಲ್ಲಿ ಆ ರಿಸಲ್ಟ್ ನೋಡಿಬಿಟ್ಟು ನಾನು ಅಂದ್ಕೊಂಡೆ, ಅಟ್ಲೀಸ್ಟ್ 1 ವರ್ಷದವರೆಗೆ ನಾನು ಈ ಒಂದು ಸೆಷನ್ನ ಕೊಟ್ಟರೆ ಬಹುಶಃ ಅವರು ತಮ್ಮ ಗ್ರೋತ್ನ ನೋಡಲಿಕ್ಕೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು 1 ವರ್ಷಕ್ಕೆ ಇದನ್ನು ಮಾಡಿರೋದು. ಆಮೇಲೆ ಬೆಳಿಗ್ಗೆ ನಾವು ಮಾಡಿ ಮುಗಿಸ್ಕೊಂಬಿಟ್ರೆ ಇಡೀ ದಿವಸ ನಮ್ದು ಹೇಗೆ ಹೋಯಿತು ಅಂಥೇಳಿ ನಾವು ಸರಿಯಾಗಿ ನೋಡ್ಬೋದು. ಆಮೇಲೆ ನನ್ನ ಸ್ಟೂಡೆಂಟ್ಸ್ಗಳು ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ಯಾವಾಗ ನಾನು ಬೆಳಿಗ್ಗೆ ಸೆಷನ್ ತೊಗೋತಿದ್ನೋ ಅವತ್ತಿನ ಇಡೀ ದಿನ ಅವ್ರದ್ದು ತುಂಬ ಚೆನ್ನಾಗಿ ಹೋಗ್ತಿತ್ತು. ಹಾಗಾಗಿ ನಾನು ಬೆಳಿಗ್ಗೆ 5 ಗಂಟೆನೇ ಸರಿಯಾದ ಸಮಯ ಅಂಥೇಳಿ ಮಾಡಿದೆ. ಆಮೇಲೆ ಎಷ್ಟೋ ಜನ ಏನು ಕೆಲಸಕ್ಕಂತ ಹೋಗಬೇಕಾಗಿರುತ್ತೆ, ಮಕ್ಕಳಿಗೆ ಡಬ್ಬಿ ಕಟ್ಟಬೇಕಾಗಿರುತ್ತೆ. ಸೊ ಅಂಥವ್ರಿಗೆಲ್ಲರಿಗೂ ಕೂಡ 5 o'clock ಈಸ್ ದ ಬೆಸ್ಟ್ ಟೈಮ್. ಅದಕ್ಕೋಸ್ಕರ ನಾನು 5 ಅಂತ ಅಂದ್ಕೊಂಡಿರೋದು. ಆಮೇಲೆ ವೆಜ್ ಆರ್ ನಾನ್ ವೆಜ್ ಇಟ್ ಈಸ್ ಲೆಫ್ಟ್ ಟು ಯು. ಇದರಲ್ಲಿ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ. ವೆಜ್ ತಿನ್ನಬೇಕಾ, ನಾನ್ ವೆಜ್ ತಿನ್ನಬೇಕಾ, ಅದರದ್ದೇ ಆದ ಡಿಬೇಟ್ ಇದೆ, ಏನು ಒಳ್ಳೆಯದು ಏನು ಕೆಟ್ಟದು ಅನ್ನೋದ್ರ ಬಗ್ಗೆ. ಆದರೆ ಇಲ್ಲಿ ನಾನು ಅದು ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ನ ಹಾಕ್ತಾ ಇಲ್ಲ ಇಲ್ಲಿ. ಸೊ ಇಟ್ ಈಸ್ ಟೋಟಲಿ ಲೆಫ್ಟ್ ಟು ಯು. ನೀವು 1 ದಿನ ಅಟೆಂಡ್ ಆಗ್ತಿರೋ, ವಾರ ಅಟೆಂಡ್ ಆಗ್ತಿರೋ, 6 ತಿಂಗಳು ಅಟೆಂಡ್ ಆಗ್ತಿರೋ, ಅಥವಾ ಪೂರ್ತಿ ವರ್ಷದ ಒಂದು ಬೆನಿಫಿಟ್ಸ್ನ ನೀವು ತೊಗೋತಿರೋ, ಇಟ್ಸ್ ಟೋಟಲಿ ಲೆಫ್ಟ್ ಟು ಯು. ಓಕೆ, ನಾನು ಮಾತ್ರ ಈ ಒಂದು ಪ್ರೈಸ್ನ ನಾನು ಡಿಸೈಡ್ ಮಾಡಿದ್ದೀನಿ. ಆ ಪ್ರೈಸ್ಗೆ 1 ವರ್ಷ ಅಂತ ನಾನು ನಿಮಗೆ ಅನೌನ್ಸ್ ಮಾಡಿದ್ದೀನಿ. ಅದ್ರ ನಂತರ ನೀವು ಅದ್ರ ಬೆನಿಫಿಟ್ಸ್ ಎಷ್ಟು ತೊಗೋತಿರೋ ಅದು ನಿಮಗೆ ಬಿಟ್ಟಿತ್ತು. ಓಕೆ, ಸೊ ಐ ಹೋಪ್ ನಾನು ನಿಮ್ಮ ಎಲ್ಲ ಒಂದು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದಲ್ಲಿ ದಯವಿಟ್ಟು ತಿಳಿಸಿ. ಐ ವಿಲ್ ಟ್ರೈ ಟು ಸಾಲ್ವ್ ಇಟ್. ಓಕೆ, ನಿಮ್ಮನ್ನು ಇವತ್ತು ಮಂಗಳವಾರ, ನಾಳೆ ಬಿಟ್ಟು ನಾಡ್ದು ಗುರುವಾರ ನೋಡಲಿಕ್ಕೆ ಇಷ್ಟಪಡ್ತೀನಿ. ಬೇಗನೆ ಜಾಯ್ನ್ ಆಗಿ. ಥ್ಯಾಂಕ್ ಯು.